ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೂಲ್ ಆಗಿರಬೇಕಾದ ಲದಾಖ್ ಬಿಸಿ ಆಗ್ತೊಡಗಿದೆ. ಹಾಗಂತ ಅಲ್ಲಿ ವಾತಾವರಣ ಏನೋ ದೊಡ್ಡ ಪ್ರಮಾಣದಲ್ಲಿ ಏರ್ಪೇರಾಗಿಲ್ಲ, ಬದಲಾಗಿ ಅಲ್ಲಿನ ಜನರ ಮನಸ್ಥಿತಿಯಲ್ಲಿ ಬದಲಾವಣೆ ಕಾಣ್ತಾ ಇದೆ. ಇಷ್ಟು ದಿನ ಕಾಶ್ಮೀರದಿಂದ ಬೇರೆ ಆದ್ವಿ, ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ನಮಗೆ ಸಿಕ್ತು ಅಂತ ಖುಷಿಯಾಗಿದ್ದ ಜನ ಈಗ ಇದ್ದಕ್ಕಿದ್ದ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಲ್ಲದೆ ನಮಗೆ ಕೇಂದ್ರಾಡಳಿತ ಪ್ರದೇಶ ಬೇಡ, ನಮಗೆ ರಾಜ್ಯದ ಸ್ಥಾನಮಾನ ಕೊಡಿ, ಸಂವಿಧಾನದ ಶೆಡ್ಯೂಲ್ 6 ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಲದಾಖ್ನ ಸಹಸ್ರಾರು ಮಂದಿ ಬೀದಿಗಿಳಿದಿದ್ದಾರೆ. ಹಾಗಾದ್ರೆ ಏನಿದು ಲದಾಖ್ನ ಕಥೆ? ಅವರು ಸ್ಟೇಟ್ ಹುಡ್ ಅನ್ನ ಕೇಳ್ತಾ ಇರೋದಾದ್ರೂ ಯಾಕೆ? ಅದರಿಂದ ಆಗೋ ಲಾಭಗಳೇನು? ಲದಾಖ್ ಜನ ಕೇಳ್ತಿರೋ ಈ 4 ಬೇಡಿಕೆಗಳಾದ್ರೂ ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2019 ಆಗಸ್ಟ್ 5 ಅವತ್ತು ಇಡೀ ದೇಶ ಒಮ್ಮೆ ಅಚ್ಚರಿಗೆ ಬಿತ್ತು. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಮುಂದೇನಾಗುತ್ತೆ ಅನ್ನೋ ಭಯ, ಆತಂಕಗಳು ಕೂಡ ಶುರುವಾಗಿದ್ವು. ಯಾಕೆಂದ್ರೆ ಅವತ್ತು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದ ವಿಶೇಷ ಸ್ಥಾನಮಾನಗಳನ್ನ ರದ್ದು ಮಾಡ್ತಾ ಇರೋ ಬಗ್ಗೆ ಘೋಷಣೆಯನ್ನು ಮಾಡಿದ್ರು. ಅಷ್ಟರಲ್ಲಾಗಲೇ ಜಮ್ಮು ಕಾಶ್ಮೀರದ ಪ್ರತ್ಯೇಕತಾವಾದಿಗಳನ್ನ, ರಾಜಕಾರಣಿಗಳನ್ನ, ಹೋರಾಟಗಾರರನ್ನ ಮುಂಜಾಗ್ರತಾ ಕ್ರಮವಾಗಿ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿತ್ತು. ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿತ್ತು. ಇದೆಲ್ಲ ಮಾಡಿದ ನಂತರ ಆರ್ಟಿಕಲ್ 370 ಹಾಗೂ 35A ಅನ್ನ ರದ್ದುಪಡಿಸಲಾಯಿತು. ಅಲ್ಲದೆ ಜಮ್ಮು ಕಾಶ್ಮೀರಕ್ಕಿದ್ದ ರಾಜ್ಯದ ಸ್ಥಾನಮಾನವನ್ನು ಕೂಡ ಕಿತ್ಕೊಂಡು ಜಮ್ಮು ಕಾಶ್ಮೀರ ಮತ್ತು ಲದಾಖ್ ಅಂತ ಬೇರ್ಪಡಿಸಿ ಎರಡನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಯಿತು. ಇನ್ನು ಲದಾಖ್ಗೆ ಕಾರ್ಗಿಲ್ ಪ್ರದೇಶವನ್ನು ಸೇರಿಸಲಾಯಿತು. ಗಿಲ್ಗಿಟ್ ಬಾಲ್ಟಿಸ್ತಾನ ಸೇರಿದ ಹಾಗೆ ಇಡೀ ಪ್ರದೇಶ ಲದಾಖ್ನ ಕೇಂದ್ರಾಡಳಿತ ಪ್ರದೇಶ ಅನ್ನಿಸ್ಕೊಳ್ತು. ಹಾಗೆ ಜಮ್ಮು ಕಾಶ್ಮೀರದ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶಗಳನ್ನ ಸೇರಿದ ಹಾಗೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾಯಿತು. ಆನಂತರ ಇಡೀ ದೇಶದಲ್ಲಿ ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳಾದವು. ಜಮ್ಮು ಕಾಶ್ಮೀರದ ಜನರಲ್ಲೇ ವಿಭಿನ್ನ ಅಭಿಪ್ರಾಯಗಳು ಮೂಡಿದ್ವು. ಜಮ್ಮುವಿನಲ್ಲಿ ಕೇಂದ್ರ ಸರ್ಕಾರದ ಪರ ಮಾತುಗಳು ಕೇಳಿ ಬಂದವು. ಕಾಶ್ಮೀರದಲ್ಲಿನ ಜನ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ತಿರುಗಿ ಬಿದ್ರು. ಲದಾಖ್ನ ಜನ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಲದಾಖ್ಗೆ ಅಲ್ಲಿವರೆಗಿದ್ದ ಶಾಪ ವಿಮೋಚನೆ ಆಯಿತು ಅಂತ ಅವರು ಸಿಹಿ ಕೂಡ ಹಂಚಿದ್ರು. ಆದರೆ ಆ ಖುಷಿ ಕೇವಲ 4 ವರ್ಷಗಳಲ್ಲಿ ಕರಗಿ ಹೋದ ಹಾಗೆ ಕಾಣ್ತಾ ಇದೆ. ಈಗ ಲದಾಖ್ನ ಜನ ಬೀದಿಗಿಳಿದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, ಫೆಬ್ರವರಿ 3ನೇ ತಾರೀಕು ಲದಾಖಲ್ಲಿ ಲೇಹ್ ಅಪೆಕ್ಸ್ ಬಾಡಿ LAB ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ KDAಗಳು ಸೇರಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿಲಿ ಸಹಸ್ರಾರು ಜನ ನೆರೆದಿದ್ರು. ಇವರೆಲ್ಲ ಕೂಡ ಲದಾಖ್ಗೆ ರಾಜ್ಯದ ಸ್ಥಾನಮಾನಗಳು ಬೇಕು ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ರು. ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿತ್ತು. ಲೇಹ್ನಲ್ಲಿ ಒಂದು ರೀತಿ ಬಂಧನ ವಾತಾವರಣ ಕಾಣ್ತಾ ಇತ್ತು. ಈ ಪ್ರತಿಭಟನೆಯಲ್ಲಿ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಕೂಡ ಭಾಗವಹಿಸಿದ್ರು. ಅಲ್ಲಿ ಅವರೆಲ್ಲರದ್ದು ಕೂಡ ಒಕ್ಕೋರಲಿನ ಕೂಗಾಗಿತ್ತು. ಅಲ್ಲಿನ ಜನ 4 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇಷ್ಟಕ್ಕೂ ಲದಾಖ್ ಜನರ ಬೇಡಿಕೆಗಳೇನು ಅನ್ನೋದನ್ನು ನಾವು ನೋಡಿದ್ರೆ, ಮೊದಲನೇದಾಗಿ ಲದಾಖ್ಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದು. ಇನ್ನು ಎರಡನೇದಾಗಿ ಸಂವಿಧಾನದ 6ನೇ ಅನುಸೂಚಿಯ ಪ್ರಕಾರ ಲದಾಖ್ಗೆ ಪರಿಶಿಷ್ಟ ಪಂಗಡ ರಾಜ್ಯದ ಸ್ಥಾನಮಾನವನ್ನು ಕೊಡೋದು. ಮೂರನೆಯದಾಗಿ ಸ್ಥಳೀಯರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ಕೊಡೋದು ಮತ್ತು ಲೇಹ್ ಹಾಗೂ ಕಾರ್ಗಿಲ್ಗಳಿಗೆ ಪ್ರತ್ಯೇಕ 2 ಲೋಕಸಭಾ ಸ್ಥಾನಗಳನ್ನು ರಚನೆ ಮಾಡೋದು ಮತ್ತು ಇವೆರಡಕ್ಕೂ ಸೇರಿ 1 ರಾಜ್ಯಸಭಾ ಸ್ಥಾನವನ್ನು ಕೂಡ ಕೊಡಬೇಕು ಅನ್ನೋದು ಇವರ ಬೇಡಿಕೆಯ ಭಾಗ. ಗೆಳೆಯರೆ, ಇಲ್ಲಿ ಲದಾಖ್ನ ಜನ ಈ ಬೇಡಿಕೆಗಳನ್ನು ಯಾಕೆ ಇಡ್ತಿದ್ದಾರೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ, ಮೊದಲು ಲದಾಖ್ ನಮಗೆ ಅರ್ಥ ಆಗಬೇಕು. ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲದಾಖ್. ಇದರಲ್ಲಿ ಪಾಕಿಸ್ತಾನದ ವಶದಲ್ಲಿರುವ ಗಿಲ್ಗಿಟ್ ಬಾಲ್ಟಿಸ್ತಾನ ಇದೆ, ಕಾರ್ಗಿಲ್ನ ಪ್ರದೇಶ ಇದೆ, ಲೇಹ್ ಪ್ರಾಂತ್ಯ ಇದೆ, ಹಾಗೆ ಚೈನಾ ಆಕ್ರಮಿಸಿಕೊಂಡಿರುವ ಅಕ್ಸಾಯ್ಚಿನ್ ಪ್ರದೇಶ ಕೂಡ ಲದಾಖ್ನ ಭೂಪಟದಲ್ಲಿದೆ. ಸೊ ಈ 4 ಭಾಗಗಳಲ್ಲಿ ಸದ್ಯಕ್ಕೆ ಭಾರತದ ಹಿಡಿತದಲ್ಲಿರುವುದು 2 ಪ್ರಮುಖ ಪ್ರದೇಶಗಳು ಮಾತ್ರ. ಇದರಲ್ಲಿ ಲೇಹ್ ಭಾಗದಲ್ಲಿ ಲದಾಖಿ ಬುಡಕಟ್ಟು ಜನ ಹೆಚ್ಚಾಗಿ ವಾಸ ಮಾಡ್ತಾರೆ. ಕಾರ್ಗಿಲ್ನಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ. ಈ ಲದಾಖ್ 59,146 ಚದುರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದೆ. ಇಲ್ಲಿ ಒಟ್ಟು 2.25 ಲಕ್ಷದಷ್ಟು ಜನ ವಾಸ ಮಾಡ್ತಾರೆ. ಅದರಲ್ಲಿ ಕಾರ್ಗಿಲ್ ಜಿಲ್ಲೆಯಲ್ಲಿ 1,40,000ಕ್ಕೂ ಅಧಿಕ ಮಂದಿ ಇದ್ದಾರೆ. ಲೇಹ್ನಲ್ಲಿ 1,30,000ಕ್ಕೂ ಅಧಿಕ ಜನ ವಾಸ ಮಾಡ್ತಾರೆ. ಲದಾಖ್ನಲ್ಲಿನ ಒಟ್ಟು ಜನಸಂಖ್ಯೆಯ ಪೈಕಿ 46.41% ಮುಸಲ್ಮಾನರಿದ್ದಾರೆ, 39.6% ಬೌದ್ಧರಿದ್ದಾರೆ, 12.1% ಹಿಂದೂಗಳು ಇಲ್ಲಿ ವಾಸ ಮಾಡ್ತಾರೆ, 0.83% ಸಿಖ್ರು ಹಾಗೂ ಇನ್ನುಳಿದ 1% ಇನ್ನಿತರ ಮತಗಳ ಜನ ಇಲ್ಲಿದ್ದಾರೆ. ಸೊ ಸದ್ಯಕ್ಕೆ ಲದಾಖ್ ಅಲ್ಲಿ ಮುಸ್ಲಿಮರದ್ದು ಪ್ರಾಬಲ್ಯ ಹೆಚ್ಚು. ಇಂಥ ಪರಿಸ್ಥಿತಿಯಲ್ಲಿ ಲದಾಖ್ನ ಜನಕ್ಕೊಂದು ಭಯ ಶುರುವಾಗ್ತಾ ಇದೆ. ಇಲ್ಲಿ ಮುಸಲ್ಮಾನರ ಸಂಖ್ಯೆ ಈಗಲೇ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಕೂಡ ಅವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗೋದ್ರಿಂದ ಮುಂದೆ ಲದಾಖಿ ಬುಡಕಟ್ಟು ಜನ ಏನಿದ್ದಾರೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬಂದು ಬಿಟ್ಟಿತು ಅನ್ನೋದು ಲದಾಖಿಗಳ ಆತಂಕಕ್ಕೆ ಕಾರಣವಾಗ್ತಾ ಇರೋ ಅಂಶ. ಹೀಗಾಗಿನೇ ಅವರು ಲದಾಖ್ಗಾಗಿ 2 ಲೋಕಸಭಾ ಕ್ಷೇತ್ರಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂವಿಧಾನದ 6ನೇ ಶೆಡ್ಯೂಲ್ ಅನ್ನ ಜಾರಿಗೆ ತನ್ನಿ ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ.
ಹಾಗಾದ್ರೆ ಏನಿದು ಸಂವಿಧಾನದ 6ನೇ ಶೆಡ್ಯೂಲ್? ಒಂದು ಪ್ರದೇಶದಲ್ಲಿನ ಬುಡಕಟ್ಟು ಜನರ ಹಕ್ಕುಗಳ ರಕ್ಷಣೆಗಾಗಿ ಈ 6ನೇ ಶೆಡ್ಯೂಲ್ ಅನ್ನು ತರಲಾಗಿದೆ. ಈಗಾಗಲೇ ಈ 6ನೇ ಶೆಡ್ಯೂಲ್ ನ ಲಾಭಗಳನ್ನ ಈಶಾನ್ಯ ರಾಜ್ಯಗಳು ಪಡ್ಕೊಳ್ತಾ ಇವೆ. ಅಲ್ಲಿನ ಬುಡಕಟ್ಟು ಜನರ ರಕ್ಷಣೆ, ಅವರಿಗೆ ಸಿಗಬೇಕಾದ ಸವಲತ್ತುಗಳು, ಮೀಸಲಾತಿಗಳು ಹಾಗೂ ಇನ್ನಿತರ ರಕ್ಷಣೆಗಳನ್ನ ಈ ಶೆಡ್ಯೂಲ್ 6 ಒದಗಿಸಿಕೊಡುತ್ತೆ. ಎಲ್ಲೆಲ್ಲಿ ಬುಡಕಟ್ಟು ಜನ ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ಅಟಾನಮಸ್ ಆಡಳಿತವನ್ನ ಜಾರಿಗೆ ತರಲಾಗುತ್ತೆ. ಈ ಪ್ರದೇಶವನ್ನ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಮೇಂಟೈನ್ ಮಾಡುತ್ತೆ. ಉದಾಹರಣೆಗೆ ಅಸ್ಸಾಂ, ಮೇಘಾಲಯ ಹಾಗೂ ಮಿಜೋರಾಂಗಳಲ್ಲಿ 3 ಅಟಾನಮಸ್ ಜಿಲ್ಲೆಗಳಿವೆ. ಇನ್ನು ತ್ರಿಪುರಾದಲ್ಲಿ 1 ಅಟಾನಮಸ್ ಜಿಲ್ಲೆ ಇದೆ. ಈ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂದ್ರೆ ಎಡಿಸಿ ಅಲ್ಲಿನ ಜನ, ಭೂಮಿ, ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನ ರಕ್ಷಣೆ ಮಾಡುತ್ತೆ. ಮತ್ತು ಈ 6ನೇ ಶೆಡ್ಯೂಲ್ ನಲ್ಲಿನ ಪ್ರದೇಶಗಳೇನಿವೆ ಈ ಭಾಗದಲ್ಲಿ ಅಲ್ಲಿನ ಸ್ಥಳೀಯ ಬುಡಕಟ್ಟು ಜನರನ್ನ ಹೊರತುಪಡಿಸಿದ್ರೆ ಬೇರಿನ್ಯಾರೂ ಕೂಡ ಜಮೀನು, ಆಸ್ತಿಪಾಸ್ತಿಗಳನ್ನ ಖರೀದಿ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಈ 6ನೇ ಶೆಡ್ಯೂಲ್ ಅನ್ನ 1949ರಲ್ಲಿ ಸಂವಿಧಾನದ ಆರ್ಟಿಕಲ್ 244 ನ ಅಡಿಯಲ್ಲಿ ಜಾರಿಗೆ ತರಲಾಯಿತು. ಮುಖ್ಯವಾಗಿ ಈಶಾನ್ಯ ರಾಜ್ಯಗಳನ್ನ ಗಮನದಲ್ಲಿಟ್ಟುಕೊಂಡೇ ಈ 6th ಶೆಡ್ಯೂಲ್ ಅನ್ನ ಜಾರಿಗೆ ತರಲಾಯಿತು. ಈಗ ಇದೇ ಶೆಡ್ಯೂಲ್ ಅನ್ನ ಲದಾಖ್ಗೆ ಕೂಡ ಅನ್ವಯವಾಗುವ ಹಾಗೆ ಮಾಡಬೇಕು ಮತ್ತು ಲದಾಖಿ ಬುಡಕಟ್ಟು ಜನರ ಹಕ್ಕುಗಳನ್ನ ಇಲ್ಲಿ ರಕ್ಷಣೆ ಮಾಡಬೇಕು ಅನ್ನೋದು ಇಲ್ಲಿನ ಜನರ ಒತ್ತಾಯ. ಇನ್ನು ಇಲ್ಲಿ ಯಾಕೆ ಲದಾಖಿಗಳು ಇದನ್ನ ಜಾರಿಗೆ ತರಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಕಾರ್ಗಿಲ್ ಮತ್ತು ಲೇಹ್ ಜಿಲ್ಲೆಗಳ ಲೆಕ್ಕಾಚಾರದಲ್ಲಿ ಲದಾಖಿಗಳು ಹೆಚ್ಚಾಗಿದ್ರು ಕೂಡ ಮುಸ್ಲಿಮರ ಸಂಖ್ಯೆ ಅಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದೆ. ಇನ್ನು ಈ ಲದಾಖಿ ಜನ ಇದಾರಲ್ಲ, ಇವರು ಇಲ್ಲಿನ ಮೂಲ ನಿವಾಸಿಗಳು. ಅವರು ಹಿಮಾಲಯದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಇಲ್ಲಿ ಅವರಿಗೆ ಶೆಡ್ಯೂಲ್ 6 ನ ರಕ್ಷಣೆ ಸಿಗದೇ ಇದ್ರೆ ಅವರು ಮುಂದಿನ ದಿನಗಳಲ್ಲಿ ತಮ್ಮ ತಾಯಿ ನೆಲದ ಮೇಲಿನ ಅಧಿಕಾರವನ್ನೇ ಕಳ್ಕೋಬೇಕಾಗಿ ಬರುತ್ತೆ. ಅಲ್ಲದೆ ಜಮ್ಮು ಕಾಶ್ಮೀರಕ್ಕಿದ್ದ ಆರ್ಟಿಕಲ್ 370 ಮತ್ತು 35A ಎರಡನ್ನು ರದ್ದುಪಡಿಸಿದ ನಂತರ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳು ಆರಂಭ ಆಗ್ತಾ ಇವೆ. ಸಾಕಷ್ಟು ಭೂಮಿಯನ್ನ ಹೊರಗಿನವರು ಖರೀದಿ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ರಿಯಲ್ ಎಸ್ಟೇಟ್ ಹಾಗೂ ಇನ್ನಿತರ ಕೈಗಾರಿಕೆಗಳು, ಗಣಿಗಾರಿಕೆಗಳು ಕೂಡ ಶುರುವಾಗ್ತಾ ಇವೆ. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಲದಾಖ್ಗೆ ಕೂಡ ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಲದಾಖ್ ಭಾಗದಲ್ಲಿ ಗಣಿಗಾರಿಕೆ ಶುರುವಾಗಿ ಹೋದ್ರೆ ಅದು ಈ ಭಾಗದಲ್ಲಿ ಭೌಗೋಳಿಕ ಬದಲಾವಣೆಗೆ ಕಾರಣವಾಗುವುದಷ್ಟೇ ಅಲ್ಲದೆ ಜಾಗತಿಕ ತಾಪಮಾನ ಏರಿಕೆಗೆ ಕೂಡ ಅದು ಕಾರಣವಾಗುತ್ತೆ ಮತ್ತು ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಹಾಗೂ ಪ್ರಾಕೃತಿಕ ಸಂಪನ್ಮೂಲಗಳೇನಿವೆ ಅವುಗಳ ನಾಶಕ್ಕೆ ಇದು ಕಾರಣ ಆಗುತ್ತೆ. ಹೀಗಾಗಿನೇ ಇಲ್ಲಿ 6ನೇ ಶೆಡ್ಯೂಲ್ ಅನ್ನ ಜಾರಿಗೆ ತಂದು ಈ ಭಾಗದ ಪ್ರಕೃತಿಯನ್ನ ಕಾಪಾಡೋ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅನ್ನೋದು ಸೋನಂ ವಾಂಗ್ಚುಕ್ ಸೇರಿದ ಹಾಗೆ ಇಲ್ಲಿನ ಜನರ ಒತ್ತಾಯ. ಇನ್ನು ಕೇಂದ್ರ ಸರ್ಕಾರ ಈ 4 ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾನು ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡಬೇಕಾಗಿ ಬರುತ್ತೆ ಅಂತ ವಾಂಗ್ಚುಕ್ ಹೇಳಿದ್ದಾರೆ. ಈ ಹಿಂದೆ ಕೂಡ ಒಮ್ಮೆ ಅವರು ಇದೇ ರೀತಿಯ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಮತ್ತು ಒಂದು ಚಿಕ್ಕ ಮಟ್ಟದ ಉಪವಾಸ ಸತ್ಯಾಗ್ರಹವನ್ನ ಕೂಡ ವಾಂಗ್ಚುಕ್ ಈ ಹಿಂದೆ ಕೈಗೊಂಡಿದ್ರು. ಇನ್ನು ಜಮ್ಮು ಕಾಶ್ಮೀರದ ಮಾಜಿ ಸಚಿವ ಹಾಗೂ LAB ಅಂದ್ರೆ ಲದಾಖ್ ಅಪೆಕ್ಸ್ ಬಾಡಿಯ ಸದಸ್ಯರು ಕೂಡ ಆಗಿದ್ದ ಚೇರಿಂಗ್ ದೋರ್ಜೆ ಕೂಡ ಈ ಪ್ರತಿಭಟನೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಲದಾಖ್ನ ಜನ ಇಲ್ಲಿ ಹೆಚ್ಚಿನದ್ದೇನು ಕೇಳ್ತಾ ಇಲ್ಲ, ಬದಲಾಗಿ ಸಂವಿಧಾನಬದ್ಧವಾಗಿ ನಮಗೆ ಏನು ಬೇಕು ಅನ್ನೋದನ್ನ ಕೇಳ್ತಾ ಇದೀವಿ. ಬುಡಕಟ್ಟು ರಾಜ್ಯದ ಸ್ಥಾನಮಾನ ಲದಾಖ್ ಜನರ ಹಕ್ಕು. ಕೇಂದ್ರ ಸರ್ಕಾರ ಇಲ್ಲಿನ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಹಾಗೂ ನಮ್ಮ ಆಶೋತ್ತರಗಳನ್ನ ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ 2020ರಲ್ಲಿ ಈ ದೋರ್ಜೆ ಲದಾಖ್ನ ಬಿಜೆಪಿ ವಿಭಾಗದ ಮುಖ್ಯಸ್ಥನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಇಲ್ಲಿ ಲದಾಖಿಗಳಿಟ್ಟಿರೋ ಮತ್ತೊಂದು ಬೇಡಿಕೆ ಈ ಭಾಗಕ್ಕೆ 2 ಲೋಕಸಭಾ ಸ್ಥಾನಗಳು ಬೇಕು ಅನ್ನೋದು. ಒಂದು ಲೇಹ್ಗೆ, ಮತ್ತೊಂದು ಕಾರ್ಗಿಲ್ಗೆ. ನಿಮಗೆ ಈಗಾಗಲೇ ಹೇಳಿದ ಹಾಗೆ ಲೇಹ್ ಅಲ್ಲಿ ಲದಾಖಿ ಜನ ಹೆಚ್ಚಿದ್ದಾರೆ, ಕಾರ್ಗಿಲ್ ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚು. ಜೊತೆಗೆ ಲದಾಖ್ ಮತ್ತು ಕಾರ್ಗಿಲ್ ಎರಡೂ ಭೂಪ್ರದೇಶಗಳ ಜನಸಂಖ್ಯೆಯನ್ನು ನಾವು ನೋಡಿದ್ರೆ ಅಲ್ಲಿ ಒಟ್ಟಾರೆಯಾಗಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗುತ್ತೆ. ಹೀಗಾಗಿ ಈ ಎರಡೂ ಪ್ರದೇಶಗಳಿಗೆ ಸೇರಿ ಒಂದು ಸಂಸದ ಸ್ಥಾನವನ್ನು ಕೊಟ್ರೆ ಲದಾಖಿಗಳು ಈ ಭಾಗದಿಂದ ಆರಿಸಿ ಬರುವುದು ತಪ್ಪು ಹೋಗುತ್ತೆ. ಹೀಗಾದ್ರೆ ಸ್ಥಳೀಯರಿಗೆ, ಮೂಲ ನಿವಾಸಿಗಳಿಗೆ ರಾಜಕೀಯ ಪ್ರಾತಿನಿಧ್ಯವೇ ಇಲ್ಲದ ಹಾಗಾಗುತ್ತೆ. ಇದನ್ನು ತಪ್ಪಿಸಬೇಕು ಅಂದ್ರೆ ಲದಾಖ್ಗೆ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕವಾಗಿ 2 ಸಂಸದ ಸ್ಥಾನಗಳನ್ನು ಕೊಡಬೇಕು ಅನ್ನೋದು ಈ ಜನರ ಬೇಡಿಕೆ. ಇನ್ನು ರಾಜ್ಯದ ಸ್ಥಾನಮಾನ, ಸಾಮಾನ್ಯವಾಗಿ ಯೂನಿಯನ್ ಟೆರಿಟರಿಗಳಲ್ಲಿ ಸಾಕಷ್ಟು ಅನುಕೂಲಗಳಿರುತ್ತವೆ. ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೆ, ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತವೆ. ಆದ್ರೆ ಅಲ್ಲಿನ ಅಧಿಕಾರದ ಹಿಡಿತ ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿರುತ್ತೆ. ಅಧಿಕಾರಿಗಳು ಅಲ್ಲಿನ ಆಡಳಿತ ಯಂತ್ರಾಂಗವನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇದು ಜನಸಾಮಾನ್ಯರು ಆಡಳಿತದಲ್ಲಿ ಭಾಗಿಯಾಗುವುದನ್ನು ತಪ್ಪಿಸುತ್ತೆ ಅನ್ನೋ ಭಾವನೆ ಮೂಡೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಅಲ್ಲಿ ಸ್ಟೇಟ್ ಹುಡ್ ರಿಎಸ್ಟಾಬ್ಲಿಷ್ ಆಗಿಬಿಟ್ರೆ ಅಲ್ಲಿ ಚುನಾವಣೆಗಳು ನಡೆಯುತ್ತವೆ, ಸ್ಥಳೀಯ ಜನ ವಿಧಾನಸಭೆಗೆ ಆರಿಸಿ ಬರ್ತಾರೆ. ಅಲ್ಲಿನ ಆಡಳಿತವನ್ನ ನಾವೇ ನಡೆಸ್ತಾ ಇದೀವಿ ಅನ್ನೋ ಒಂದು ಭಾವನೆ, ಜನರಿಂದ ಜನರಿಗಾಗಿ ಅಂತ ಹೇಳ್ತಾರಲ್ಲ, ಆ ತರದ ಒಂದು ಭಾವನೆ ಮೂಡೋದಕ್ಕೆ ಚುನಾವಣೆಗಳು ಸಹಕಾರಿಯಾಗತ್ವೆ.
ಆಗ ಅಲ್ಲಿ ಅಧಿಕಾರಿಗಳ ದರ್ಪ ನಡೆಯೋದಿಲ್ಲ. ಹೀಗಾಗಿ ಕೇಂದ್ರಾಡಳಿತ ಪ್ರದೇಶಕ್ಕಿಂತಲೂ ರಾಜ್ಯದ ಸ್ಥಾನಮಾನ ಉತ್ತಮ ಅಂತ ಕೆಲವೊಂದು ಬಾರಿ ಜನರಿಗೆ ಅನ್ಸುತ್ತೆ ಅನ್ನೋದಕ್ಕಿಂತ ಅಲ್ಲಿನ ರಾಜಕಾರಣಿಗಳು ಅಂದ್ರೆ ಯಾರಿಗೆ ಅಧಿಕಾರ ಬೇಕು ಅನ್ಸುತ್ತೋ ಅಂಥವರು ಈ ತರದ ಭಾವನೆಯೊಂದು ಸಾಮಾನ್ಯರಲ್ಲಿ ಮೂಡೋ ಹಾಗೆ ಮಾಡ್ತಾರೆ. ಜಮ್ಮು ಕಾಶ್ಮೀರದಲ್ಲೂ ಇದೇ ಆಗ್ತಾ ಇದೆ. ಲದಾಖ್ ಅಲ್ಲಿ ಕೂಡ ನಮಗೂ ಸ್ಟೇಟ್ ಹುಡ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ನಾವು ಲದಾಖ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಲದಾಖಲ್ಲಿ ಈಗಾಗಲೇ ಗಣಿಗಾರಿಕೆ ಕಂಪನಿಗಳ ಸ್ಥಾಪನೆ, ಹೊರಗಿನವರ ಎಂಟ್ರಿ ಇದೆಲ್ಲವೂ ಕೂಡ ಆರಂಭವಾಗ್ತಾ ಇದೆ. ಇದು ಅಲ್ಲಿನ ಸಂಸ್ಕೃತಿಯನ್ನ ನಾಶ ಮಾಡುತ್ತೆ, ಅಲ್ಲಿನ ಪ್ರಕೃತಿಯನ್ನ ನಾಶ ಮಾಡುತ್ತೆ, ಮೂಲ ನಿವಾಸಿಗಳ ಹಕ್ಕುಗಳನ್ನ ಅದು ಕಿತ್ಕೊಳ್ಳೋ ಹಾಗೆ ಮಾಡುತ್ತೆ. ಅಲ್ಲದೆ ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳ ಕಾರಣದಿಂದಲೇ ಶುರುವಾಗಿರುವ ಪ್ರಾಕೃತಿಕ ವಿಕೋಪಗಳೇನಿವೆ ಅವು ಲದಾಖ್ನ ಭಾಗಕ್ಕೆ ಕೂಡ ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರಾಕೃತಿಕ ಸೂಕ್ಷ್ಮ ಪ್ರದೇಶಗಳ ಪೈಕಿ ಒಂದಾಗಿರುವ ಲದಾಖ್ನಲ್ಲಿ ಪ್ರಕೃತಿಯನ್ನ ಕಾಪಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದು. ಅವರು ಶೆಡ್ಯೂಲ್ 6 ಅನ್ನ ಜಾರಿಗೆ ತರದೇ ಇದ್ರೆ ಲದಾಖ್ನ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಿತಿ ಮೀರಿದ ಅಭಿವೃದ್ಧಿ ಕಾರ್ಯಗಳು ಈ ಭಾಗವನ್ನ ನಾಶ ಮಾಡುತ್ತವೆ ಅನ್ನೋದು ಲದಾಖಿಗಳ ವಾದ. ಲೋಕಸಭಾ ಚುನಾವಣೆಗೂ ಮುನ್ನವೇ ಲದಾಖ್ ಇದನ್ನ ಕೇಂದ್ರ ಸರ್ಕಾರ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಲದಾಖ್ ಅಲ್ಲಿ ಶುರುವಾಗಿರುವ ಪ್ರತಿಭಟನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.